ಕುಣಿಗಲ್ ಜೆಡಿಎಸ್ ಘಟಕದ ವತಿಯಿಂದ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರ ಬಗ್ಗೆ ಅಸಭ್ಯ ಪದ ಬಳಕೆ ವಿರುದ್ಧ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಜಗದೀಶ್ ಎನ್ ಗೌಡ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಅಧಿಕಾರಿಯ ಮೇಲೆ ಕ್ರಮ ವಹಿಸುವಂತೆ ಮನವಿ ಸಲ್ಲಿಸಲಾಯಿತು. ಮನವಿ ಪತ್ರದಲ್ಲಿ ಎಂ ಚಂದ್ರಶೇಖರ್ ಮೂಲತಃ ಹಿಮಾಚಲ ಪ್ರದೇಶದ ಐಪಿಎಸ್ ಕೇಡರ್ಗೆ ಸೇರಿದವರಾಗಿದ್ದಾರೆ. ನಂತರ ತಮ್ಮ ಪತ್ನಿಯ ಅನಾರೋಗ್ಯ ಮತ್ತು ಹಿಮಾಚಲ ಪ್ರದೇಶದ ವಾತಾವರಣ ಮತ್ತು ಹವಾಗುಣ ಹೊಂದುವುದಿಲ್ಲ ಎನ್ನುವ ಕುಂಟು ನೆಪ ಹೇಳಿ ಮತ್ತು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಹಾಗೂ ರಾಜಕೀಯ ಪ್ರಭಾವ ಬೀರಿ ಕರ್ನಾಟಕ ರಾಜ್ಯಕ್ಕೆ ವರ್ಗಾವಣೆಗೊಂಡು ತದನಂತರ ಕರ್ನಾಟಕ ಐಪಿಎಸ್ ಕೇಡರ್ನಲ್ಲಿ ವಿಲೀನಗೊಂಡಿದ್ದಾರೆ ಅಂತ ಆರೋಪಿಸಿದರು. ಎಂ ಚಂದ್ರಶೇಖರ್ ವಿರುದ್ಧ ದಾಖಲಾಗಿರುವ ದೂರುಗಳು, ಎಫ್ಐಆರ್, ಕೋರ್ಟ್ ಪ್ರಕರಣಗಳು ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಅವಾಚ್ಯ, ಅಸಭ್ಯ ಮತ್ತು ಅವಹೇಳನಕಾರಿ ಪದ ಬಳಕೆ ಮಾಡಿ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಭಾರತೀಯ ಪೊಲೀಸ್ ಸೇವೆಯಿಂದ ಅಮಾನತುಗೊಳಿಸಿ ಇವರ ವಿರುದ್ಧ ಉನ್ನತ ಮಟ್ಟದ ತನಿಖೆ ನಡೆಸಲು ಅಗತ್ಯವಿರುವ ದಾಖಲಾತಿಗಳೊಂದಿಗೆ ಭಾರತೀಯ ಪೊಲೀಸ್ ಸೇವೆಗಳ ವೃಂದದ ಪ್ರಾಧಿಕಾರವಾಗಿರುವ ಕೇಂದ್ರ ಗೃಹ ಮಂತ್ರಾಲಯಕ್ಕೆ ಪ್ರಸ್ತಾವನೆಯನ್ನು ಸೂಕ್ತ ಶಿಫಾರಸಿನೊಂದಿಗೆ ಕಳುಹಿಸಬೇಕು ಅಂತ ಒತ್ತಾಯಿಸಿದರು. ಈ ವೇಳೆ ಮಾಜಿ ಸಚಿವರು ಹಿರಿಯರಾದ ಡಿ ನಾಗರಾಜಯ್ಯ ಅವರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ರವಿ ಬಿ ನಾಗರಾಜಯ್ಯ ಅವರು, ಮಾಜಿ ಜಡ್ಪಿ ಕಲ್ಲನಾಯಕನಹಳ್ಳಿ ಶಿವಣ್ಣ ಅವರು, ಮಾಜಿ ಪುರಸಭಾ ಅಧ್ಯಕ್ಷರಾದ ಹರೀಶ್ ರಾಮ್ ಅವರು ಹಾಗೂ ಪುರಸಭಾ ಸದಸ್ಯರಾದ ಅನ್ಸರ್ ಪಾಷಾ ಅವರು, ವಾಸೂರ್ ಅವರು ಇನ್ನಿತರ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಮಾತಾಡಲಿದ್ದಾರೆ. ಇವತ್ತೇನು ಜಾತ್ಯತೀತ ಜನತಾದಳ ಕುಣಿಗಲ್ ತಾಲೂಕು ಘಟಕದ ವತಿಯಿಂದ ರಾಜ್ಯ ಘಟಕದ ಶಾಸಕಾಂಗ ಪಕ್ಷದ ನಾಯಕರಾದ ಸಿ.ವಿ. ಸುರೇಶ್ ಬಾಬು ಅವರ ಆದೇಶದ ಮೇರೆಗೆ ಜಾತ್ಯತೀತ ಜನತಾದಳ ಕುಣಿಗಲ್ ತಾಲೂಕು ಘಟಕ ಇವತ್ತು ಪ್ರತಿಭಟನಾ ಮೆರವಣಿಗೆಯನ್ನ ಯಾರ ಮೇಲೆ ಅನ್ಕೊಂಡಿದೀವಿ ಅಂತಂದ್ರೆ ಭ್ರಷ್ಟ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ಮೇಲೆ. ಈ ಭ್ರಷ್ಟ ಐಪಿಎಸ್ ಅಧಿಕಾರಿ ಹಿಮಾಚಲ ಪ್ರದೇಶದ ಕೇಡರ್ನ ಅಧಿಕಾರಿ ಒಬ್ಬ ತನ್ನ ಹೆಂಡತಿಗೆ ಅನಾರೋಗ್ಯ ಅಂತ ಹೇಳ್ಕೊಂಡೆ ಮತ್ತೆ ಇಲ್ಲಿ ಲೂಟಿ ಹೊಡೆಯಕ್ಕೋಸ್ಕರ ನನಗೆ ಅಲ್ಲ ಹವಾಗುಣ ಹೊಂದಲ್ಲ ಅಂತ ಹೇಳ್ಬಿಟ್ಟೆ ಕರ್ನಾಟಕದಲ್ಲಿ ಸುಮಾರು 11 ವರ್ಷದಿಂದ ಹಂದಿ ತರ ಮೇಯ್ತಾ ಇದ್ದಾರೆ. ಅವರು ನಮ್ಮ ಕೇಂದ್ರ ಸಚಿವರು, ನಮ್ಮ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷ ಅಂತ ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ತೀರಾ ಅಸಭ್ಯವಾಗಿ, ಒಬ್ಬ ಕುಮಾರಸ್ವಾಮಿ ಅಂತ ಅಲ್ಲ, ಒಬ್ಬ ಕೇಂದ್ರ ಸಚಿವನ ಬಗ್ಗೆ, ಈ ಭಾರತ ದೇಶದ ಒಕ್ಕೂಟದ ಒಬ್ಬ ಕ್ಯಾಬಿನೆಟ್ ಮಂತ್ರಿಯ ಬಗ್ಗೆ ಹಿಂದೆ ಯಾರೂ ಕೂಡ ಬಳಸದ ಅಸಭ್ಯ ಪದವನ್ನ ಬಳಸಿದರೆ ನಾವು ಜೆಡಿಎಸ್ ಕಾರ್ಯಕರ್ತರು ಅವನಿಗಿಂತ ಅತಿ ಕೀಳಾಗಿ ಕೆಟ್ಟದಾಗಿ ಮಾತಾಡ್ಲಿಕ್ಕೆ ನಮಗೂ ಬರುತ್ತೆ. ಆದ್ರೆ ನಮ್ಮ ನಾಯಕರಂತ ದೇವೇಗೌಡರು, ಕುಮಾರಸ್ವಾಮಿ ಅವರು ನಮ್ಗೆ ಆ ಸಂಸ್ಕೃತಿಯನ್ನ ಕಲಿಸಿಲ್ಲ. ಆ ಭ್ರಷ್ಟ ಐಪಿಎಸ್ ಅಧಿಕಾರಿನ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ದಾರೆ, ಅವನಿಗೆಲ್ಲೂ ಏಕವಚನ ಪದ ಪ್ರಯೋಗ ಇಲ್ಲ. ಅವನ್ ಏನ್ ಹೇಳಿದ್ದಾರೆ, ಅವನ ಭ್ರಷ್ಟಾಚಾರ, ದುರ್ನಡತೆ, ವಸೂಲಿ, ಏನ್ PACL ಅಂತ ಒಂದು ಕಂಪನಿ ಇದೆ, ರಿಯಲ್ ಎಸ್ಟೇಟ್ ಮಾಡುವಂತ ಕಂಪನಿ, ಲ್ಯಾಂಡ್ ಬ್ಯಾಂಕ್ ಮಾಡುವಂತ ಕಂಪನಿಲಿ ಅವನು ಸುಮಾರು 100 ಕೋಟಿ ರೂಪಾಯಿಗಳನ್ನ ಹಣನ ವಸೂಲಿ ಮಾಡಿದ್ದಾನೆ. ಅದ್ರ ಬಗ್ಗೆ ಮತ್ತೆ ಅವರದೇ ಕೈಕೆಳಗಿನ ಅಧಿಕಾರಿ ಕಿಶೋರ್ ಕುಮಾರ್ ಅನ್ನೋರು ಅವರು 20 ಕೋಟಿ ನನ್ನ ಹತ್ರ ವಸೂಲಿ ಕೇಳ್ದ ಅಂತ ಹೇಳಿ ಹೇಳಿರೋದನ್ನ ದಾಖಲೆ ಸಮೇತ ಕುಮಾರಸ್ವಾಮಿ ಅವರು 3 ದಿನದಿಂದ ಪ್ರೆಸ್ ಮೀಟ್ ಮಾಡಿ ಬಿಡುಗಡೆ ಮಾಡ್ತಾರೆ. ಆದ್ರೆ ಈ ಭ್ರಷ್ಟ ಐಪಿಎಸ್ ಅಧಿಕಾರಿ ಹಿಂದೆಂದೂ ಕೂಡ ಯಾರೇ ಶಾಸಕಾಂಗ ಕಾರ್ಯಾಂಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡುವಂತದ್ದು, ಶಾಸಕಾಂಗ ರೂಲ್ ಮಾಡುವಂತದ್ದು, ಕಾರ್ಯಾಂಗ ಅದನ್ನ ಅನುಸರಣೆ ಮಾಡುವಂತದ್ದು. ಆದ್ರೆ ಈ ಕಾರ್ಯಾಂಗದಲ್ಲಿರುವಂತಹ ಒಬ್ಬ ವ್ಯಕ್ತಿ ಐಪಿಎಸ್ ಅಧಿಕಾರಿ ಕುಮಾರಸ್ವಾಮಿ ಬಗ್ಗೆ ಹಂದಿನ ಅಸಭ್ಯ ಪದವನ್ನ ಬಳಕೆ ಮಾಡಿದ್ದಾನೆ. ಇದ್ರ ವಿರುದ್ಧವಾಗಿ ಜಾತ್ಯತೀತ ಜನತಾದಳ ಕುಣಿಗಲ್ ತಾಲೂಕು ಘಟಕದ ವತಿಯಿಂದ ಇವತ್ತು ಈ ಪ್ರತಿಭಟನೆಯನ್ನು ನಾವು ಕರೆದಿದ್ದೇವೆ. ಇದನ್ನ ಉದ್ದೇಶಿಸಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ಶ್ರೀಯುತ ಕಲೆಕ್ಟರ್ ಶಿವಣ್ಣನವರು ಮಾತಾಡಬೇಕು ಅಂತ ಕೇಳ್ಕೊತೀವಿ. ಸನ್ಮಾನ್ಯ ಬಂಧುಗಳೇ, ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ಜೆಡಿಎಸ್ ನಮ್ಮ ಕಾರ್ಯಕರ್ತರ ಮತ್ತೆ ನಮ್ಮ ಲೀಡರ್ಗಳಿರ್ತಕ್ಕಂತ ಈ ಒಂದು ವೇದಿಕೆಯ ನಾಯಕತ್ವ ವಹಿಸಿರ್ತಕ್ಕಂಥ ಮಾಜಿ ಸಚಿವರಾದಂತಹ ಸನ್ಮಾನ್ಯ ಡಿ ನಾಗರಾಜನ್ ಅವರೇ, ಡಾಕ್ಟರ್ ರವಿ ಬಾಬು ಅವರೇ, ಜಗದೀಶ್ ಅವರೇ, ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ, ಮಾಜಿ ತಾಲೂಕ್ ಪಂಚಾಯತಿ ಮತ್ತೆ ಇಲ್ಲಿ ಏನು ನಮ್ಮ ಪತ್ರಿಕಾ ಮತ್ತು ಮಾಧ್ಯಮ ಇವತ್ತು ಯೋಚನೆ ಮಾಡಬೇಕಾಗ್ತದೆ. ನೀವೆಲ್ಲ ಇವತ್ತು ಭಾರತ ದೇಶದಲ್ಲಿ ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಮುಖ್ಯಮಂತ್ರಿ, ಸಿಂಗಲ್ ನಂಬರ್. ಯಾಕೆ ಅಂತಂದ್ರೆ ಅವ್ರಿಗೆ ಒಬ್ಬ ಕೇಂದ್ರ ಸಚಿವರು ಅವ್ರ ಬಗ್ಗೆ ಯಾವ ರೀತಿ ನಾಗರಿಕತೆನೇ ಕಲ್ತಿದ್ದಾರೆ ಅಂತ ಒಬ್ಬ ಅಧಿಕಾರಿ ಇವತ್ತು ಕುಮಾರಸ್ವಾಮಿ ಅವ್ರ ಬಗ್ಗೆ
ಬೇರೆ ಬೇರೆ ಪ್ರಾಣಿಗಳಿಗೆ ಹಂದಿಗಳಿಗೆ ಹೋಲಿಕೆ ಮಾಡ್ತಾನೆ. ನಾನು ಹೇಳೋಂಥದ್ದು ಇಷ್ಟೇ, ಅವ್ನು IPS ಆಗ್ಬಿಟ್ಟು ಅವ್ನಿಗೆ 2 ಕೊಂಬಿರಲ್ಲ. ಅವ್ನು IPS ಅಧಿಕಾರಿ ಆದ್ರೆ ಅವ್ನಿಗೆ 2 ಕೊಂಬಿಲ್ಲ. ಕೆಲವು IPS ಅಧಿಕಾರಿಗಳಿಗೆ ದುರಾಂಕಾರಗಳು ಬಹಳಷ್ಟು. ಯಾಕಂದ್ರೆ ಈ IPS ವಿರುದ್ಧವಾಗಿ ಅಧಿಕಾರಿ ವಿರುದ್ಧವಾಗಿ ಅದೇ ಇಲಾಖೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ದೂರು ಕೊಡ್ತಾರೆ. ಅಂದ್ರೆ ಕೆಲವು IPS ಎಲ್ಲಾರು ಹೇಳಿಕ್ ಹೋಗಲ್ಲ, ಇಂಥ ಕೆಲವು IPS ಅಧಿಕಾರಿಗಳಿಗೆ ದುರಾಂಕಾರ ಎಷ್ಟಿದೆ ಅಂತಂದ್ರೆ ಏನವ್ರು ಮೇಧಾವಿಗಳು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನೋಡ್ತಾ ಇದ್ದೀವಿ UPSC ಹಗರಣಗಳನ್ನ, KPSC ಹಗರಣಗಳನ್ನ. ಇವರೆಲ್ಲ ಹಿಂಗ್ ಕಾಸು ಕೊಟ್ಟು ಪಾಸ್ ಆಗಿ IPS, IAS, KS ಉಳ್ಕೊಂಡು ಇವತ್ತು ಕುಮಾರಸ್ವಾಮಿ ಅವ್ರ ಬಗ್ಗೆ ನಿಮ್ಮಂತ ಸಾವಿರಾರು ಲಕ್ಷಾಂತರ ಜನ ವಿದ್ಯಾವಂತರು ಆಯ್ಕೆ ಮಾಡಿ ಕಳಿಸಿರೋದು ಕುಮಾರಸ್ವಾಮಿ ಅವ್ರನ್ನ. ನೀನ್ ಹೆಂಗೆ ಒಬ್ಬ IPS ಅಧಿಕಾರಿಯಾಗಿ ಬಾಯಿ ಹೋದಂಗೆ ಮಾತಾಡ್ತಿದ್ಯಲ್ಲ, ನೈತಿಕತೆ ಇದೆಯಾ ಈ ಅಧಿಕಾರಿಗೆ? ರಾಜಕೀಯ ಮಾನ ಮರ್ಯಾದೆ ಆಗ್ಬೇಕು. ಅದು ಯಾವ ಕೇಳಾರೆ ಇವರು? ಅರುಣಾಚಲ್, ಇಲ್ಲಿಗೆ ಹಿಮಾಚಲ್ ಪ್ರದೇಶ, ಇಲ್ಲಾಕ್ ಬಂದಿದ್ದಾರೆ? ಮೇಯಕ್ ಬಂದಿರೋದು ಇವರು, ರುಚಿ ನೋಡಿದ್ದಾರೆ. ದಯಮಾಡಿ ಅರ್ಥ ಮಾಡ್ಕೋಬೇಕು ಇಂಥ ಒಬ್ಬ ಭ್ರಷ್ಟ ಅಧಿಕಾರಿಗಳಿಗೆ. ಇವನ್ ಎಷ್ಟು ಭ್ರಷ್ಟ ಅಂತ ಈಗ 11 ವರ್ಷದಲ್ಲಿ ಊಟ ಹೊಡ್ಕೊಂಡು ತಿಳ್ಕೊಂಡು ಕೂತಿದ್ದಾನೆ. ಸರ್ಕಾರ ಇಂಥವ್ರನ್ನ ಸಾಕ್ತಾ ಇದೆ. ಅವ ಮಂತ್ರಿಗಳು ಡಿಫೆಂಡ್ ಮಾಡ್ಕೊಳ್ತಾರೆ ಅವನ್ನ. ನಮ್ಮ ಪರಮೇಶ್ ಅವರು ಡಿಫೆಂಡ್ ಮಾಡ್ಕೊಳ್ತಾರೆ. ಅದೇನಾಗಿದೆ ಗೊತ್ತಿಲ್ಲ. ಕಾಂಗ್ರೆಸ್ ಮಂತ್ರಿಗಳಿಗೆ ಅದೆಷ್ಟು ಇವ್ರ ಕಡೆಯಿಂದ ತಿಂಗಳಿಗೆ ಮಾಮೂಲಿ ಹೋಯ್ತದ ಗೊತ್ತಿಲ್ಲ. ನಾಳೆ ದಿವಸ ನಿಮ್ಗೂ ಇದೇ ಗತಿ ಬರುತ್ತೆ. ನಾವೇನ್ ಬೇಜಾರು ಮಾಡ್ಕೋತಿಲ್ಲ. ಕುಮಾರಸ್ವಾಮಿ ಅವ್ರನ್ನ ಏನ್ ಇಂಥವ್ರು 108 ಅಧಿಕಾರಿಗಳು ಮಾತಾಡ್ಬಿಟ್ರೆ ಕುಮಾರಸ್ವಾಮಿ ಅವ್ರದ್ದು ಕಿರೀಟಲ್ಲೂ ಬಿದ್ದೋಗಲ್ಲ. ಈ ರಾಜ್ಯದ ಜನ ಕುಮಾರಸ್ವಾಮಿ ಅವರು 2 ಬಾರಿ ಮಾಡಿದ್ದಾರೆ. ದೇವೇಗೌಡರನ್ನ ಪ್ರಧಾನಮಂತ್ರಿಯಾಗಿ ಮಾಡಿದ್ದಾರೆ. ನಾನು ನೇರವಾಗಿ ಆ IPS ಅಧಿಕಾರಿಗೆ ನೇರವಾಗಿ ಹೇಳಿಕ್ ಇಷ್ಟಪಡ್ತೀನಿ, ನಿಮಗೆ ತಾಕತ್ತಿದ್ರೆ ಕಾಕಿ ಬಟ್ಟೆ ಬಿಚ್ಚು ರಾಜಕಾರಣಕ್ಕೆ ಬನ್ನಿ, ತೋರಿಸಿ ನಿಮ್ ತಾಕತ್ನ. ಅವತ್ ಗೊತ್ತಾಗುತ್ತೆ ನಿಮ್ ಯೋಗ್ಯತೆ ಏನು ಅಂತ. ಎಲ್ಲೋ ಕೂತ್ಕೊಂಡು ಟೀಕೆ ಮಾಡ್ಕೊಂಡು ಏನ್ ಹಂದಿಗೆ ಹೋಲಿಸಿದ್ದಾರೆ. ನಮ್ಗೆ ಹಂದಿ ನಿಜ ಎಲ್ಲ ಗೊತ್ತೇ, ಸಿಂಹ ಸ್ವಪ್ನ ಆಗಿರ್ಬೇಕು. ಉಗ್ರ ನರಸಿಂಹ ಬಂದಿರ್ಬೇಕು ಅವ್ರಿಗೆ. ಆ ಅಧಿಕಾರಿಗೆ ನರಸಿಂಹ ಕಂಡಿರ್ಬೇಕು. ಆ ಅಧಿಕಾರಿಗೆ ಹೇಳಿಕ್ ಇಷ್ಟಪಡ್ತೀನಿ, ಮುಟ್ಟಾಳಿಗೆ ಹಂದಿಯ ಪ್ರತಿರೂಪ ಉಗ್ರ ನರಸಿಂಹ. ಉಗ್ರ ನರಸಿಂಹ ಯಾರು ಅಂತ ಕತೆ ತೆಗೆದು ಓದಿ. ನೀನ್ ಇನ್ನೂ ನಿದ್ದೆ ಮಾಡಲ್ಲ. ಕುಮಾರಸ್ವಾಮಿ ಕೊಟ್ಟರು 2 ಸ್ಟೇಟ್ಮೆಂಟ್ಗೆ ನಿನ್ಗಾಲೆ ಭಯ ಸ್ಟಾರ್ಟ್ ಆಗದೆ. ಮುಂದಿನ ದಿವಸ ನಿನ್ನ ಹಂತ ಹಂತವಾಗಿ ಉಗ್ರ ನರಸಿಂಹನ ಅವತಾರದಲ್ಲಿ ಕುಮಾರಸ್ವಾಮಿ ಅವರು ನೀನ್ ಯಾವ ರೀತಿ ನಿನ್ ಮರ್ಯಾದೆ ತೆಗಿಬೇಕು, ಎಲ್ಲೆಲ್ಲಿ ಭ್ರಷ್ಟಾಚಾರ ಮಾಡಿದ್ಯಾ, ಎಲ್ಲೆಲ್ಲಿ ಅನಾಚಾರ ಮಾಡಿದ್ಯಾ, ಇವೆಲ್ಲ ಹಂತ ಹಂತವಾಗಿ ಕುಮಾರಸ್ವಾಮಿ ಅವರು ಉಗ್ರ ನರಸಿಂಹರ ರೂಪದಲ್ಲೇ ಬರ್ತಾರೆ, ಹಂದಿ ರೂಪದಲ್ಲೇ ಬರ್ತಾರೆ ನಿಮ್ಮನ್ನ ಮಾನ ಮರ್ಯಾದೆ ತೆಗಿಯಕ್ಕೆ. ಇಂಥ ಭ್ರಷ್ಟ ಅಧಿಕಾರಿಗಳು ಪಾಪ ಇಡೀ ಎಲ್ಲ ಅಧಿಕಾರಿಗಳನ್ನ ಬ್ಲೇಮ್ ಮಾಡಕ್ ಹೋಗಲ್ಲ. ಬಹಳಷ್ಟು ಜನ ಉತ್ತಮ ಅಧಿಕಾರಿಗಳು ಈ ರಾಜ್ಯದಲ್ಲಿ ಸೇವೆ ಮಾಡಿದ್ದಾರೆ, ಈ ದೇಶದಲ್ಲಿ ಸೇವೆ ಮಾಡಿದ್ದಾರೆ. ಆದ್ರೆ ಒಬ್ಬ ಅಯೋಗ್ಯ ಏನು IDGP ಚಂದ್ರಶೇಖರ್ ಯಾವ ಕೀಳುಮಟ್ಟಕ್ಕೆ ರಾಜಕಾರಣಿಗಳು ಯಾರು ಕೂಡ ಮಾತಾಡಲ್ಲ. ಎಷ್ಟೇ ರಾಜಕೀಯ ದ್ವೇಷ ಇರಲಿ, ಎಷ್ಟೇ ರಾಜಕೀಯ ಭಿನ್ನಾಭಿಪ್ರಾಯಗಳಾಗ್ಲಿ, ಕಾಂಗ್ರೆಸ್ ಆಗ್ಲಿ, BJP ಅವರಾಗ್ಲಿ, JDS ಅವರಾಗ್ಲಿ ಒಬ್ಬ ರಾಜಕಾರಣಿ ವಿರುದ್ಧವಾಗಿ ಒಬ್ಬ ವ್ಯಕ್ತಿ ವಿರುದ್ಧ ಮಾತಾಡಬೇಕು ಆಲೋಚನೆ ಮಾಡ್ತಾರೆ. ಆದ್ರೆ ಈ ಅಯೋಗ್ಯ IPS ಅಧಿಕಾರಿ ಯಾವ ಕೀಳ್ಮಟ್ಟಕ್ಕೆ ಹಿಡಿದಿದ್ದಾನೆ ಅಂತ ಅಂದ್ರೆ, ಸೊ ನಮ್ಮ ಈ ಹೋರಾಟ ಕೂಡಲೇ ರಾಜ್ಯ ಸರ್ಕಾರ ಇವನ ಮೇಲೆ ಕ್ರಮ ತಗೋಬೇಕು, ಅಮಾನತ್ ಮಾಡಬೇಕು. ಇವನ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಏನ್ ಅವನು ಮೇಯ್ತಾ ಇದ್ದಾನೆ, ಅದ್ರ ಜೊತೆಗೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಕಳೆದ 1.5 ವರ್ಷದಿಂದ ಇವ್ರು ಮಾಡ್ತಿರೋ ಹಗರಣಗಳು, ಹಗಲು ದರೋಡೆಗಳು ಇವತ್ತು ಬೀದಿ ಪಾಲಾಗ್ತಾ ಇದೆ. ಇಂಥ ಅಧಿಕಾರಿಗಳನ್ನ ಇಟ್ಕೊಂಡು ಚಮಚಾಗಿರಿ ರಾಜಕಾರಣ ಕಾಂಗ್ರೆಸ್ ಅವರು ಮಾಡಬಹುದು. ಇದು ದೇವೇಗೌಡರ ಕುಟುಂಬದ ಮೇಲೆ ಮತ್ತೆ ಕುಮಾರಸ್ವಾಮಿ ಅವರ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಲ್ಲ. ಮಾಡಿದುಣ್ಣೋ ಮಾರಯ್ಯ ಕಳೆದ 1.5 ವರ್ಷದಿಂದ ನಿರಂತರವಾಗಿ ದೇವೇಗೌಡರವ್ರನ್ನ, ಕುಮಾರಸ್ವಾಮಿ ಅವ್ರನ್ನ